ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಖ್ಯಾತ ಗಾಯಕಿ ಚೈತ್ರಾ ಮೇಡಮ್ ಇದ್ದಾರೆ. ಹೇಗಿದ್ದೀರಾ ಮೇಡಮ್? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಮ್ಮ ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ತುಂಬ ಯುನೀಕ್ ವಾಯ್ಸ್ ಹೊಂದಿರುವಂಥವ್ರು ನೀವು. ಸಾಕಷ್ಟು ಸುಮಧುರ ಹಾಡುಗಳಿಗೆ ದನಿಯಾಗಿದ್ದೀರಾ. ಇವತ್ತು ನಮ್ಮ ಇವೆಂಟ್ ಕೂಡ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನ್ನಡಪ್ರಭ ಹಾಗೆ ಸುವರ್ಣ ವಾಹಿನಿಯ ಎಲ್ಲರಿಗೂ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಶುಭಾಶಯಗಳು. ಆ್ಯಂಡ್ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಎಸ್, ಯುಗಾದಿ ಹಬ್ಬದ ಬಗ್ಗೆ ಹೇಳಿ. ಯುಗಾದಿ ಹಬ್ಬ ನಿಮಗೆ ಎಷ್ಟು ಸ್ಪೆಷಲ್ ಅಂತ? ನಾನು ಇವಾಗೆಲ್ಲ ಹೇಳ್ತಾ ಇದ್ದೆ, ನನಗೆ ಎಲ್ಲ ಹಬ್ಬಗಳು ಭಾಳ ಸ್ಪೆಷಲ್. ಯಾಕಂದರೆ ಐ ಹ್ಯಾವ್ ಅ ಟ್ವಿನ್ ಬ್ರದರ್, ಚೈತನ್ಯ ಅಂತ ಅವನ ಹೆಸರು. ಸೊ ನನ್ನ ಹಬ್ಬಗಳೇನೆಂದರೆ ಬೆಳಗ್ಗೆ ಎದ್ದಾಗಿಂದ ಜಗಳ ಶುರು. ಯಾರು ಫಸ್ಟ್ ಎಣ್ಣೆ ಹಚ್ಚಿಸ್ಕೋಬೇಕು, ಯಾರು ಫಸ್ಟ್ ಸ್ನಾನ ಮಾಡಬೇಕು, ಯಾರು ಫಸ್ಟ್ ಬಟ್ಟೆ ಹಾಕೋಬೇಕು. ಆಮೇಲೆ ಇನ್ನೊಂದು, ನಮ್ಮ ತಾಯಿ ನನಗೆ ಎಲ್ಲರಿಗೂ ಹಾಗೆ ಅನಿಸುತ್ತೇನೋ, ಬಟ್ ನಾನಂದರೆ ಸ್ವಲ್ಪ ವಿಶೇಷ ಪ್ರೀತಿ ಜಾಸ್ತಿ. ನನಗೆ ಸ್ವಲ್ಪ ಚೆನ್ನಾಗಿರೋ ಸಿಲ್ಕ್ ಲಂಗ ಎಲ್ಲ ಹೊಲಿಸ್ಕೊಟ್ಟಿರೋರು. ಹುಡುಗರಿಗೆ ಅಂದರೆ ಯಾವುದೋ ಒಂದು ಕುರ್ತಾ, ಯಾವುದೋ ಒಂದು ಚಡ್ಡಿ ಹಾಕಿರೋರು. ಅವನಿಗೆ ಜಗಳ. ಅವಳಿಗೆ ಮಾತ್ರ ನೀನು ಅಷ್ಟೊಂದು ಲಂಗ ಕೊಡಿಸ್ತಾನೆ, ನನಗೆ ಚಡ್ಡಿ ಕೊಡಿಸ್ತಾನೆ, ಅದಕ್ಕೂ ಜಗಳ. ಸೊ ಹಬ್ಬ ಅಂದರೆ ನನಗೆ ಒಂಥರ ಸ್ವೀಟ್ ಜಗಳದ ಮೆಮರಿ. ನನಗೆ ಒಬ್ಬಟ್ಟು ಮಾಡಿದ್ದು, ಒಬ್ಬಟ್ಟಿಗೂ ಜಗಳ, ಊಟಕ್ಕೂ ಜಗಳ, ಆಡೋಕ್ಕೂ ಜಗಳ. ಸೊ ಇಟ್ ವಾಸ್ ಎ ನೈಸ್ ಥಿಂಗ್. ಅಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಜಗಳ ಆಡಿ, ದಟ್ ವಾಸ್ ವೆರಿ ನೈಸ್. ಇನ್ನೋಸೆಂಟ್ ಜಗಳ ಅಂದರೆ ಇಟ್ಸ್ ನಾಟ್ ದಟ್ ಬ್ಯಾಡ್ ಕೈಂಡ್ ಆಫ್ ಜಗಳ. ಸೊ ನನಗೆ ಅದೇ ನೆನಪು. ಯಾವಾಗಲೂ ನಾವು ಮಕ್ಕಳಿದ್ದಾಗ ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತಿದ್ದಿದ್ದು ಅಡುಗೆನಲ್ಲಿ. ಎಣ್ಣೆ ನೀರು ಅವ್ರಿಗೆ ಕೂತ್ಕೊಂಡು ಎಣ್ಣೆ ತಟ್ಟಿ ಕತೆ ಹೇಳಿ ಎಲ್ಲ ಸ್ನಾನ ಮಾಡಿಸೋರು. ಸೊ ನಂಗೆ ಅದೇ ನೆನಪು. ಐ ಆಲ್ವೇಸ್ ರಿಮೆಂಬರ್ ದಟ್ ಯುಗಾದಿ. ಬೇರೆ ಎಲ್ಲ ಹಬ್ಬಗಳಂದರೆ ನಂಗೆ ಅದೇ ನೆನಪು. ಇವತ್ತು ಅಂದರೆ ಹಬ್ಬಗಳು ಅಥವಾ ಇನ್ನೂ ಯಾವುದೇ ಒಂದು ಒಕೇಶನ್ ಬಂದರೂ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡ್ತೀವಿ, ಅಲ್ಲೇ ಮಾತಾಡ್ಕೋತೀವಿ. ಇದರಲ್ಲೇ ಮುಕ್ತಾಯ ಆಗ್ಬಿಟ್ಟಿದೆ. ಅಂದರೆ ನಿಜವಾದ ಹಬ್ಬದ ಅರ್ಥ ಏನು, ಸಂಪ್ರದಾಯ ಏನು, ಅಥವಾ ಆಚರಣೆ, ಅದು ಯಾವುದು ಉಳ್ಕೊಂಡಿಲ್ಲ. ಒಂಥರ ಆರ್ಟಿಫಿಷಿಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಖಂಡಿತ ಹೌದು. ಸೊ ಅದಕ್ಕೆ ನಂಗೆ ನಂಬಿಕೆ ಇಲ್ಲ. ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯೂಶಲಿ ಆ ಹಬ್ಬದ ವಿಶಸ್, ಈ ಹಬ್ಬದ ವಿಶಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಇಟ್ಸ್ ವೆರಿ ಫೇಕ್. ಎಷ್ಟೊಂದು ಜನ ಏನು ಮಾಡ್ತಾರೆ, ಡ್ರೆಸ್ ಮಾಡಿಕೊಂಡು ಯುಗಾದಿ ಹಬ್ಬದ ಶುಭಾಶಯಗಳು ಮುಟ್ಟ ತೆಗೆದು ಇಟ್ಬಿಡ್ತಾರೆ. ಅವ್ರ ಪಡೆಗೆ ಅವರು ಯಾವ ಯುಗಾದಿನೂ ಏನಿಲ್ಲ. ಸೊ ಆ ಥರ ಆಗೋಗಿದೆ. ಬಟ್ ಅಂಥ ಒಂದು ಸಂದರ್ಭದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ, ಎಲ್ಲರನ್ನೂ ಒಟ್ಟುಗೂಡಿಸೋದು, ಸಂಗೀತ ಆಗಿರಲಿ, ಸಾಹಿತ್ಯ ಆಗಿರಲಿ, ನಾಟಕ ಆಗಿರಲಿ, ಬೇರೆ ಸಾಕಷ್ಟು ಕಲ್ಚರ್ಸ್ನ ಒಟ್ಟಿಗೆ ಇಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ, ಅದು ನಿಜವಾಗ್ಲೂ ಧನ್ಯವಾದಗಳು ಸುವರ್ಣ ನ್ಯೂಸ್ ಅವ್ರಿಗೆ, ಹಾಗೆ ಕನ್ನಡಪ್ರಭ. ಯು ಬ್ರಿಂಗಿಂಗ್ ಎವ್ರಿ ಒನ್ ಟುಗೆದರ್. ಅದೇ ಹಬ್ಬ ಅಂದರೆ ದಟ್ ಇಸ್ ದ ಮೇನ್ ಪಾರ್ಟ್. ಸೊ ನನಗೆ ತುಂಬ ಇಷ್ಟ ಆಯಿತು. ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ, ಸಿಂಗಿಂಗ್ ರಿಯಾಲಿಟಿ ಶೋಗಳಲ್ಲಿ ನೀವು ನಿರೂಪಕಿಯಾಗಿ ಕಾಣಿಸ್ಕೊಂಡಿದ್ರಿ. SPB ಸರ್ ಕೂಡ ಇರ್ತಾಯಿದ್ರು. ಅವತ್ತಿನ ಸಿಂಗಿಂಗ್ ಇರ್ಬೋದು, ಅವತ್ತಿನ ಒಂದು ಶೋ ಇರ್ಬೋದು, ಇವತ್ತಿನ ಶೋಗೂ ತುಂಬ ವ್ಯತ್ಯಾಸ ಇದೆ. ನೀವು ಆಗ ಏನು ನಿರೂಪಣೆ ಮಾಡ್ತಾ ಇದ್ರಿ, ಆ ಶೋಗಳು ಅಥವಾ ಆ ಹಾಡು ಇವತ್ತಿಗೂ ಕೂಡ ಜನರಿಗೆ ನೆನಪಲ್ಲಿರುತ್ತೆ. ಬಟ್ ಇವತ್ತು ರಿಯಾಲಿಟಿ ಶೋ, ಸಿಂಗಿಂಗ್ ರಿಯಾಲಿಟಿ ಶೋದಲ್ಲಿ ಸಿಂಗಿಂಗಿಂತ ಜಾಸ್ತಿ ಬೇರೆ ವಿಷಯಗಳೇ ಜಾಸ್ತಿ ಆಗ್ಬಿಟ್ಟಿವೆ. ಏನು ಹೇಳ್ತೀರಾ ಮ್ಯಾಮ್? ಸಿ, ಡ್ರಾಮಾ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಬೇರೆ ಎಲ್ಲದಕ್ಕಿಂತ ಇಮೋಷನ್ಸ್ನ ಜಾಸ್ತಿ ಮಾಡೋದೇ ಸೋಷಿಯಲ್ ಮೀಡಿಯಾ ಕೆಲಸ ಆಗ್ಬಿಟ್ಟಿದೆ. ಸೊ ಈವನ್ ಅದು ರಿಯಾಲಿಟಿ ಶೋನಲ್ಲೂ ಅದು ಇಟ್ಕೊಂಡಿದೆ. ಅದು ಸಿಂಗಿಂಗ್ ಅಷ್ಟೇ ಅಲ್ಲ, ನೀವು ಯಾವುದೇ ರಿಯಾಲಿಟಿ ಶೋ ನೋಡಿ, ಯು ಪುಷ್ ದಿ ಇಮೋಷನ್ಸ್ ಟು ದ ಬ್ರಿಮ್ ಅಂತಾರಲ್ಲ. ಸೊ ಅದನ್ನು ತಳ್ಳಿ ಜನರ ಪೇಷನ್ಸ್ನ ಟೆಸ್ಟ್ ಮಾಡಿ ಜನರನ್ನ ಇನ್ಸ್ಟಿಗೇಟ್ ಮಾಡೋದು. ಸೊ ದ್ಯಾಟ್ ಹ್ಯಾಸ್ ಬಿಕಮ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಫ್ ರಿಯಾಲಿಟಿ ಶೋಸ್. ಇಟ್ ಈಸ್ ವೆರಿ ಸ್ಯಾಡ್. ರಿಯಾಲಿಟಿ ಐ ಥಿಂಕ್ ಅದೊಂದು ಬೆಳವಣಿಗೆ. ಅದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋಕ್ಕಾಗಿದ್ದಿಲ್ಲ, ಅದೊಂದು ಬೆಳವಣಿಗೆ. ಬಟ್ ನಾವಿದ್ದಾಗ ಇಟ್ ವಾಸ್ ನಾಟ್ ಲೈಕ್ ದಟ್. ಇಟ್ ವಾಸ್ ಮೇನ್ಲಿ ಅಬೌಟ್ ಸಿಂಗಿಂಗ್. ಅಫ್ಕೋರ್ಸ್ ಅವ್ರ ಬ್ಯಾಕ್ಗ್ರೌಂಡು ಅದು ಇದು ನಾವು ಮಾತಾಡಿಸ್ತಾ ಇದ್ವಿ, ಬಟ್ ತೀರಾ ಅದ್ರ ಬಗ್ಗೆ ನಾವು ಮಾತಾಡಿಸ್ತಾ ಇಲ್ಲ. ಸಂಗೀತನೇ ಇಟ್ ವಾಸ್ ದ ಮೇನ್ ಥಿಂಗ್. ನೋಡೋಣ ಮುಂದಕ್ಕೆ ಏನಾಗುತ್ತೋ. ಐ ಹೋಪ್ ದೇ ಕಮ್ ಬ್ಯಾಕ್ ಟು ದ ಸೇಮ್ ಫಾರ್ಮ್ಯಾಟ್. ಅಂದರೆ ಕನ್ನಡದಿಂದ ನೀವು ಹಿಂದಿವರೆಗೂ ತೊಗೊಂಡ್ರು ಕೂಡ ಈಗ ರಿಯಾಲಿಟಿ ಶೋಗಳಲ್ಲಿ ಬಡತನನೋ ಅಥವಾ ಇನ್ನೊಂದೇನೋ ಸಮಸ್ಯೆನೋ ಅದನ್ನು ಹೈಲೈಟ್ ಮಾಡ್ತಾರೆ. ಸಿಂಗಿಂಗಿಗೆ ಜಾಸ್ತಿ ಬೆಲೆ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪ ಇದೆ. ಆ್ಯಂಡ್ ವಿನ್ನರ್ ಬಂದಾಗಲೂ ಕೂಡ ಅಂಥವ್ರಿಗೆ ಅವಕಾಶ ಕೊಡಲ್ಲ, ಅಥವಾ ಯಾರು ಪ್ರತಿಭೆ ಇದೆ ಅವರನ್ನು ಗೆಲ್ಲಿಸಲ್ಲ ಅನ್ನುವಂಥ ಆರೋಪ ಇದೆ. ಕರೆಕ್ಟ್. ಅದೇ ಇವಾಗ ಲೈಕ್ ಐ ಸೆ, ಪಾಲಿಟಿಕ್ಸ್ ಇಸ್ ಪ್ಲೇಯಿಂಗ್ ಅ ವೆರಿ ಮೇಜರ್ ಇದು ರೋಲ್. ಹಾಡು, ಅದು ನಾವು ಇದ್ದಾಗ ಬರೀ ಹಾಡು, ಅವರ ಧ್ವನಿ, ಅವರು ಈ ಸರ್ಗಮ್ನ ಹೇಗೆ ಹಾಡಿದ್ದಾರೆ, ಅದು ಹಿಂಗೆ ಹಾಡಿದ್ದಾರೆ, ಇದು ಹಿಂಗೆ ಹಾಡಬೇಕಾಗಿತ್ತು, ಒರಿಜಿನಲಲ್ಲಿ ಹೆಂಗಿದೆ. ಸೊ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇರ್ತೀವಿ. ಬಟ್ ಇವಾಗ ಪಾಲಿಟಿಕ್ಸ್, ಅವರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಮನೆ ಹೇಗಿದೆ, ಅವರು ಯಾವ ಜಾತಿ, ಎಕ್ಸೆಟ್ರಾ ಅದೇ ಜಾಸ್ತಿ ಆಗ್ತದೆ. ಸೊ ಅದೊಂದು ಲೈಕ್ ಐ ಸೆಡ್, ಅದು ಒಂದು ಬೆಳವಣಿಗೆ. ಅದು ಪಾಸಿಟಿವಾ ನೆಗೆಟಿವಾ ನನಗೆ ಗೊತ್ತಿಲ್ಲ.
ಮುಂದೆ ಇನ್ನೊಂದು ಬೆಳವಣಿಗೆ ಬರ್ಬೋದು, ಅದು ಪಾಸಿಟಿವ್ ಆಗಿರ್ಬೋದು, ಅದು ಮ್ಯೂಸಿಕ್ನ ಜಾಸ್ತಿ ಪ್ರಮೋಟ್ ಮಾಡಬಹುದು. ಸೊ ಐ ಆಮ್ ಆಲ್ಸೋ ಹೋಪಿಂಗ್, ನೋಡೋಣ ಏನಾಗುತ್ತೆ. ನೀವು ಈ ಹಿಂದೆ ಬಿಗ್ ಬಾಸ್ ಶೋನಲ್ಲಿ ಕಾಣಿಸ್ಕೊಂಡಿದ್ರಿ. ಇವತ್ತಿನ ಬಿಗ್ ಬಾಸ್ ಶೋ ಅಂತಂದರೆ ಒಂಥರ ಚುನಾವಣಾ ಏನು ಹೇಳ್ತಾರೆ ಅಭಿಯಾನಕ್ಕಿಂತನೂ ಮೀರಿ ಬೆಳೆದಿರುವಂಥದ್ದು ಬಿಗ್ ಬಾಸ್ ಶೋ ಇರ್ಬೋದು ಅಥವಾ ಅದರ ಜನಪ್ರಿಯತೆ ಇರ್ಬೋದು. ಒಂದ್ಸಲ ಹೇಳಿ ಸರ್. ನೀವು ಈ ಹಿಂದೆ ಬಿಗ್ ಬಾಸ್ ಶೋನಲ್ಲಿ ಕಾಣಿಸ್ಕೊಂಡಿದ್ರಿ. ಇವತ್ತಿನ ಬಿಗ್ ಬಾಸ್ ಶೋ ಏನೋ ಯಾವ ರೀತಿ ಆಗಿದೆ ಅಂತಂದರೆ ಒಂಥರ ಚುನಾವಣಾ ಪ್ರಚಾರ ಹೇಳ್ತಿರೋ ಅಥವಾ ಚುನಾವಣಾ ಒಂಥರ ಅಭಿಯಾನದ ಥರ ಆಗಿದೆ. ಅಷ್ಟೊಂದು ಜನಪ್ರಿಯತೆ ಇರುವಂಥದ್ದು. ಅಂದರೆ ನಮ್ಮ ದೇಶದ ರಾಜಕೀಯದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಚುನಾವಣೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಈ ಒಂದು ಬಿಗ್ ಬಾಸ್ ಶೋ, ವೋಟಿಂಗು, ಇದ್ರ ಬಗ್ಗೆ ಎಲ್ಲ ತುಂಬ ಡಿಸ್ಕಷನ್ ನಡೀತಿದೆ. ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿರ್ತೀರಾ. ಎಲ್ಲೋ ಒಂದು ಕಡೆ ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಇದರಿಂದ ಅಂತ ಅನ್ಸುತ್ತಾ? ಇವಾಗ ತುಂಬ ಟೈಮ್ ಆಯಿತು, ನೀವು ಕೂಡ ರಿಯಾಲಿಟಿ ಶೋದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಹೌದು ಹೌದು. ಸಿ ಲೈಕ್ ಐ ಸೆಡ್, ಇವಾಗ ದ ಪಾಲಿಟಿಕ್ಸ್ ಈಸ್ ಟೇಕಿಂಗ್ ಮೇನ್ ಸ್ಟೇಜ್. ನಿಜವಾಗ್ಲೂ ಪ್ರತಿಭೆ ಇರೋರು, ಪ್ರತಿಭೆ ಇಲ್ಲದೇನೋ ಅದು ಬೇರೆ. ಬಟ್ ಇವಾಗ ಬೇರೆ ರಾಜಕೀಯವಾಗಿ ನಾವೇನು ನೋಡ್ತಾ ಇದ್ವಿ ಅದೆಲ್ಲ ನಮ್ಮ ಆರ್ಟಿಗೆ, ಮ್ಯೂಸಿಕ್ಗೆ, ಡಾನ್ಸಿಗೆ ಇಣುಕ್ತಾ ಇದೆ, ಆಲ್ಮೋಸ್ಟ್ ಬಂದುಬಿಟ್ಟಿದೆ. ಸೊ ಐ ಥಿಂಕ್ ಆ್ಯಸ್ ಮ್ಯೂಸಿಷಿಯನ್ಸ್, ಆ್ಯಸ್ ಆರ್ಟಿಸ್ಟ್ಸ್, ನಾವು ಪಾಲಿಟಿಕ್ಸ್ನ, ಕಲೆಯನ್ನು ಸೆಪ್ರೇಟಾಗಿ ಇಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಐ ಆಲ್ವೇಸ್ ಬಿಲೀವ್ ಇನ್ ದಟ್. ಯಾಕೆಂದರೆ ಪಾಲಿಟಿಕ್ಸ್, ಹೂ ಇಸ್ ದ ಲೂಸರ್? ನಾವು ಪಾಲಿಟಿಕ್ಸು ಕಲೆನ ಎರಡೂ ಮಿಕ್ಸ್ ಮಾಡಿಬಿಟ್ರೆ ಯಾರು ಲೂಸರ್? ನಾವೇ. ಸಂಗೀತ ಆಲ್ಸೋ ಎಲ್ಲೋ ಇಟ್ಸ್ ಟೇಕಿಂಗ್ ಅ ಬ್ಯಾಕ್ ಸ್ಟೇಜ್. ಸೊ ಎರಡೂ ಸೆಪ್ರೇಟಾಗಿ ಇಡೋದೇ ಒಳ್ಳೆಯದು ಅನ್ನೋದು ನನ್ನ. ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಸ್ಟ್ರಾಂಗ್ ಇದೆ, ಜೊತೆಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಈಗ ನಮ್ಮ ಪ್ರತಿಭೆಯನ್ನು ನಾವು ಆರಾಮಾಗಿ ದೇಶ ವಿದೇಶದ ಎಲ್ಲೆಡೆ ಪ್ರಸಾರ ಮಾಡ್ಬೋದು, ಸಾರಬಹುದು. ನೀವು ಗಾಯಕಿಯಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹಾಡಬೇಕು ಅಥವಾ ಯಾವ ರೀತಿ ಒಂದು ಸಂದೇಶವನ್ನು ಇಟ್ಕೊಂಡು ಜನರಿಗೆ ರೀಚ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರಾ? ನೀವು ಹೇಳಿದಾಗ ಇಟ್ಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅ ವೆರಿ ಪವರ್ಫುಲ್ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ನನಗೆ ನೆನಪಿದೆ, ನಾನು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಯಾವಾಗಲೂ ಸ್ಟುಡಿಯೋ ಹೊರಗಡೆ ನಿಂತಿರ್ತಾ ಇದ್ದೆ. ಅಲ್ಲಿ ಯಾರಾದರೂ ಮ್ಯೂಸಿಕ್ ಡೈರೆಕ್ಟರ್ ಬಂದರೆ ಓಡೋಗಿ ನಾನು ಕ್ಯಾಸೆಟ್ ಕೊಡ್ತಾ ಇದ್ದೆ, ನೋಡಿ ಇದು ನಾನು ಹಾಡಿರೋದು, ಇದು ನನ್ನ ವಾಯ್ಸು, ಅಥವಾ ಒಂದು ಲೈನ್ ಹಾಡ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ, ನಿಮ್ಗೆ ಇಷ್ಟ ಆದರೆ ನನಗೊಂದು ಅವಕಾಶ ಕೊಡಿ ಅಂತ. ಆ ಥರ ನಾವು ವೆಯ್ಟ್ ಮಾಡ್ತಿದ್ವಿ. ಬಟ್ ಟುಡೇ ಯಾರೋ ಒಂದು ಪೋಸ್ಟ್ ಮಾಡಿದ್ರೆ ಅದನ್ನು ರೆಹಮಾನ್ ಅಂಥವ್ರು ಅಥವಾ ಬೇರೆ ಬೇರೆ ದೊಡ್ಡ ಸಂಗೀತ ನಿರ್ದೇಶಕರು ಕೇಳಿ ಅವ್ರಿಗೆ ಅವಕಾಶ ಕೊಡುವಂಥ ಸಮಯ ಇದಿದೆ. ದಿಸ್ ಇಸ್ ಅಗೇನ್ ಲೈಕ್ ಯು ಸೆಡ್, ಪಾಸಿಟಿವೂ ಇದೆ, ನೆಗೆಟಿವೂ ಇದೆ. ಅದನ್ನು ನಿಮ್ಮ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ, ನಿಮ್ಮ ಸ್ವಂತಿಕೆಯನ್ನು ನೀವು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇವತ್ತು ನೀವು ನೋಡಿ 90% ಬೆಂಗಳೂರಲ್ಲೇ, ಬೇರೆ ಎಲ್ಲ ಅದಾಗ್ಬೋದು, ಕಾರ್ಯಕ್ರಮಗಳು ಹಳೆ ಹಾಡಿನ ಕಾರ್ಯಕ್ರಮಗಳು ನಡೀತವೆ. ಹೌದೌದು. ಇಫ್ ಯು ಸಿ, ನೀವು ಹೋಗಿ ಯಾವುದಾದ್ರೂ ಬುಕಿಂಗ್ ಪ್ಲಾಟ್ಫಾರ್ಮಲ್ಲಿ ಹೋಗಿ ನೋಡಿ, ದೇರ್ ಆಲ್ ಓಲ್ಡ್ ಸಾಂಗ್ಸ್. ಕೂಡ ಇವಾಗ ಹಾಡುಗಳನ್ನ ಹಾಕ್ತಾ ಇದ್ದಾರೆ. ಯಾಕೆ ಜನ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ವೈ ಆರ್ ಪೀಪಲ್ ಓನ್ಲಿ ಗೋಯಿಂಗ್ ಬ್ಯಾಕ್ ಟು ದ ಓಲ್ಡ್ ಸಾಂಗ್ಸ್? ಯಾಕೆ ಹೊಸ ಹಾಡುಗಳನ್ನ ಕೇಳ್ತಾ ಇಲ್ಲ? ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ. ನಂದು ಕೆಲವು ಐಡಿಯಾಗಳಿದೆ, ಅದಕ್ಕೆ ತಕ್ಕಾಗೆ ಹಾಡುಗಳನ್ನ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಏನಾಗಿದೆ. ಓಕೆ, ಈಗ ಮಹಿಳಾ ದಿನಾಚರಣೆ ಕೂಡ ಹತ್ತಿರ ಇರುವಂಥದ್ದು. ಏನಾದರೂ ಒಂದು ಲೈನು ಹಾಡ್ಬೋದಾ ಮೇಡಮ್? ನಾನೊಂದು ಸಿನಿಮಾ ಗೀತೆ ಹಾಡಿದ್ದೆ, ಪಕ್ಕದ ಮನೆ ಹುಡುಗಿ ಅಂತ. ರಾಘವೇಂದ್ರ ರಾಜ್ಕುಮಾರ್ ಅವರು ಅದರಲ್ಲಿ ಹೀರೋ, ರಂಜಿತಾ ಅವರು ಅದರಲ್ಲಿ ಹೀರೋಯಿನ್. ರೇಡಿಯೋ ಕಾಲದಲ್ಲಿ ನಾನು ಹಾಡಿದ್ದಂಥ ಹಾಡು. ಬಟ್ ಐ ರಿಯಲಿ ಲೈಕ್ ದ ಸಾಂಗ್. ಪ್ರತಿಯೊಂದು ಮಹಿಳೆಗೂ, ಪ್ರತಿಯೊಂದು ಹುಡುಗಿಗೂ ಈ ಹಾಡು ಸೂಟಬಲ್ ಅಂತ ನಂಗೆ ಅನಿಸುತ್ತೆ. ಸೊ ಎಲ್ಲ ಮಹಿಳೆಯರಿಗೂ, ಎಲ್ಲ ಹುಡುಗಿಯರಿಗೂ ಈ ಹಾಡನ್ನು ಡೆಡಿಕೇಟ್ ಮಾಡ್ತೀನಿ. ಅಮ್ಮ ಅಂತಾರೆ ಚಲ್ಲಾಗಾಡಬೇಡ, ಅಪ್ಪ ಅಂತಾರೆ ಹೊರಗೆಲ್ಲೂ ಹೋಗಬೇಡ, ಸುಮ್ಮನೆ ಏನೇನೋ ಹೇಳ್ತಾರೆ, ನಮ್ಮ ಸ್ಪೀಡಿಗೆ ಬ್ರೇಕನ್ನು ಹಾಕ್ತಾರೆ. ಇಟ್ಸ್ ಮೈ ಲೈಫ್, ಇಟ್ಸ್ ಮೈ ಲೈಫ್, ಇದು ನನ್ನ ಜೀವನ. ಇಟ್ಸ್ ಮೈ ಡ್ರೀಮ್, ಇಟ್ಸ್ ಮೈ ಏಮ್, ಇದು ನನ್ನ ಮೈಮನ. ಲೆಟ್ ಮೀ ಲಿವ್ ಮೈ ಲೈಫ್, ಡೋಂಟ್ ಡಿಸ್ಟರ್ಬ್ ಮೀ ಯಾರ್. ಅಮ್ಮ ಅಂತಾರೆ ಚಲ್ಲಾಗಾಡಬೇಡ, ಅಪ್ಪ ಅಂತಾರೆ ಹೊರಗೆಲ್ಲೂ ಹೋಗಬೇಡ. ಸೂಪರ್ ಸೂಪರ್. ಅಮೃತಧಾರೆ ಸಿನಿಮಾದ ಹುಡುಗ ಹಾಡ ಅಂತೂ ಒನ್ ಆಫ್ ಮೈ ಫೇವ್ರೇಟ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಮಿಂದ ಒಂದಷ್ಟು ಸಾಂಗ್ಗಳು ಬರಲಿ ಅಂತ ನಾನು ಆಶಿಸ್ತೀನಿ. ಖಂಡಿತ. ನಾನು ಈ ಮೂಲಕ ನಮ್ಮ ಇಂಡಸ್ಟ್ರಿಯವ್ರನ್ನ, ಎಲ್ಲ ಜನತೆಗೆ ಕೇಳ್ಕೊತೀನಿ, ಹೆಣ್ಣು ಮಕ್ಕಳಿಗೆ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಬರಲಿ, ಹೆಣ್ಣು ಮಕ್ಕಳಿಗೆ ಆದಂಥ ಹಾಡುಗಳು ಇನ್ನೂ ಹೆಚ್ಚು ಬರಲಿ. ಇವಾಗ ಯಾಕಂದರೆ ರೀಸೆಂಟ್ ಟೈಮ್ಸಲ್ಲಿ ಹೆಣ್ಮಕ್ಳಿಗನ್ನ ಹಾಡೇ ನೋಡಿಲ್ಲ ನಾನು.
ಫಾರ್ ದ ಲಾಸ್ಟ್ ಐ ಥಿಂಕ್ 5-6 ಇಯರ್ಸ್ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಹುಡುಗ ಹುಡುಗ ಅಂತ ಹಾಡುಗಳು ಎಲ್ಲಿದೆ? ದೇರ್ ಆರ್ ನೋ ಸಾಂಗ್ಸ್ ಲೈಕ್ ದ್ಯಾಟ್. ಸೊ ಈ ಮೂಲಕ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಲೆಟ್ಸ್ ಹ್ಯಾವ್ ಮೋರ್ ಸಾಂಗ್ಸ್ ವಿತ್ ವಿಮೆನ್ ಇನ್ ಇಟ್, ಲೆಟ್ಸ್ ಹ್ಯಾವ್ ಮೋರ್ ಪಾರ್ಟಿಸಿಪೇಷನ್ ಆಫ್ ವಿಮೆನ್ ಇನ್ ಸಿನಿಮಾ. ಥ್ಯಾಂಕ್ ಯು. ನಿಮಗೂ ಕೂಡ ಆ್ಯಂಡ್ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.